23 ಕ್ವಶನ್ ಪೇಪರ್ ಬ್ಯಾಂಗ್ಳೂರ್ ನಾರ್ತ್ ಯೂನಿವರ್ಸಿಟಿ ಓಕೆ ಫಂಡ್ಸ್ ಫ್ಲೋ ಸ್ಟೇಟ್ಮೆಂಟ್ ಅಲ್ಲಿ ಯಾವ ರೀತಿ ಪ್ರಾಬ್ಲಮ್ ಕೇಳಿದಾನೆ ಅಂತ ನೋಡೋಣ. ಇಲ್ಲಿ ನಮಗೆ ಸೆಕ್ಷನ್ ಸಿ ನಲ್ಲಿ 2 ಕ್ವಶನ್ ಕೇಳಿದ್ದಾರೆ. ಎಷ್ಟು ಕ್ವಶನ್? 2 ಕ್ವಶನ್ ಕೇಳಿದ್ದಾರೆ. ಆ 2 ಕ್ವಶನ್ ಅಲ್ಲಿ ಒಂದು ಫಂಡ್ ಫ್ರಮ್ ಆಪರೇಷನ್ ಯಾವುದು ಎಷ್ಟು ಅಂತ ಹೇಳ್ತೇನೆ, ಹಾಗೆ ಸ್ಕೆಡ್ಯೂಲ್ ಆಫ್ ಚೇಂಜಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಎರಡೂ ಕೇಳಿದ್ದಾರೆ 4 ಮಾರ್ಕ್ಸ್ ಗೆ. ಹಾಗಾದ್ರೆ ಏನೇನಿದೆ ಫಸ್ಟ್ ಇದು ನೋಡೋಣ. ಯಾವುದು? ಫಸ್ಟ್ ಕ್ವಶನ್ ನೋಡೋಣ. ಫ್ರಮ್ ದ ಫಾಲೋಯಿಂಗ್ ಡೀಟೇಲ್ಸ್ ಫೈಂಡ್ ಔಟ್ ಫಂಡ್ಸ್ ಫ್ರಮ್ ಆಪರೇಷನ್. ನೋಡಿ, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ 1/4/2014 ಓಪನಿಂಗ್ ಬ್ಯಾಲೆನ್ಸ್ 1,90,000 ಕರೆಕ್ಟ್ ಏನಪ್ಪಾ? ಓಪನಿಂಗ್ ಬ್ಯಾಲೆನ್ಸ್. ಕ್ಲೋಸಿಂಗ್ ಬ್ಯಾಲೆನ್ಸ್ ಎಷ್ಟಿದೆಯಪ್ಪ ಅಂದ್ರೆ 2,80,000 ಇದೆ. ಕರೆಕ್ಟಾ? ಓಪನಿಂಗ್ ಕ್ಲೋಸಿಂಗ್ ಬರ್ಬೇಕು, ಬರ್ದಿದೀವನಪ್ಪ. ನೆಕ್ಸ್ಟ್ ಡಿಪ್ರಿಸಿಯೇಷನ್ ಆನ್ ಮೆಷಿನರಿ 13,000 ಅಂತ ಹೇಳಿದ್ದಾನೆ. 13,000. ಗುಡ್ ವಿಲ್ ರಿಟರ್ನ್ ಆಫ್ 8,000 ಅಂತ ಹೇಳಿದ್ದಾನೆ. ನೆಕ್ಸ್ಟ್ ಪ್ರಪೋಸ್ ಡಿವಿಡೆಂಡ್ 16,000. ಟ್ರಾನ್ಸ್ಫರ್ ಟು ಜನರಲ್ ರಿಸರ್ವ್ 12,000. Profit on sale of investment. Profit on sale of investment 1,000. Dividend received 2,000. Dividend received 2,500. ಆಮೇಲೆ Provision for taxation 18,000. Preliminary expenses return of 6,000. ನೋಡಪ್ಪ, ನಾನು ಹೇಳಿರೋ ಅಷ್ಟು ಐಟಮ್ ನಲ್ಲೂ ಇದೆ. Yes sir. ಕರೆಕ್ಟಾ? Yes sir. ಕರೆಕ್ಟ್ ಅಲ್ವಾ? ಈಗ ಎಸ್ ಕಡೆ ಜಾಸ್ತಿ ಬರುತ್ತೆ, ಡೆಬಿಟ್ ಸೈಡ್ ಅಲ್ಲಿ ಜಾಸ್ತಿ ಬರುತ್ತೆ. Yes sir. ಟೋಟಲ್ ಮಾಡಿ 6, 14, 17, 23, 23, 31, 33, 11, 12, 13, 14, 15, 3,53,000. ಇವೆಲ್ಲ ಮೈನಸ್ 1 ಕ್ಯಾರೀಸ್ 1,59,500 sir. 1 lakh ನೋಡು 3,53,000 minus 5, 10, 1,000 minus 2,500 minus 1,59,500. 1,49,000. 59 ಏನಾ? ಹಾಂ ಸರ್. 1,59,500. ಇದು ಫಂಡ್ಸ್ ಫ್ರಮ್ ಆಪರೇಷನ್. Yes sir. ಅದೇ ಕ್ವಶನ್ ಪೇಪರ್ ಅಂದ್ರೆ ನಮಗೆ 6ನೇ ಕ್ವಶನ್ ನೋಡಿ. Yes sir. ಫ್ರಮ್ ದ ಫಾಲೋಯಿಂಗ್ ಬ್ಯಾಲೆನ್ಸ್ ಶೀಟ್ ಆಫ್ ಎ ಕಂಪನಿ ಆರ್ ರಿಕ್ವೈರ್ಡ್ ಟು ಪ್ರಿಪೇರ್ ಸ್ಕೆಡ್ಯೂಲ್ ಆಫ್ ಚೇಂಜಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್. ಸ್ಕೆಡ್ಯೂಲ್ ಅಂದ್ರೂ ಒಂದೇ, ಸ್ಟೇಟ್ಮೆಂಟ್ ಅಂದ್ರೂ ಒಂದೇ. ಓಕೆನಾ? ಈಗ ಫಸ್ಟ್ ಈ ಪ್ರಾಬ್ಲಮ್ ಮಾಡಬೇಕಾದ್ರೆ ನಮಗೆ ಲಾಸ್ಟ್ ಅಲ್ಲಿ ಒಂದು ಅಡ್ಜಸ್ಟ್ಮೆಂಟ್ ನೋಡಿ. ಕನ್ಸಿಡರ್ ಪ್ರಪೋಸ್ ಡಿವಿಡೆಂಡ್ ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್ ಈಸ್ ಎ ನಾನ್ ಕರೆಂಟ್ ಲಯಬಿಲಿಟಿ. ಏನಂತೆ? ನಾನ್ ಕರೆಂಟ್. ಅಂದ್ರೆ ಕರೆಂಟ್ ಲಯಬಿಲಿಟಿ ನಲ್ಲಿ ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್, ಪ್ರಪೋಸ್ ಡಿವಿಡೆಂಡ್ ಇವೆರಡು ಕರೆಂಟ್ ಲಯಬಿಲಿಟಿ ಅಂತ ತಗೋಬೇಡಿ ಅಂತ ಹೇಳಿದ್ದಾರೆ. ಹಾಗಾದ್ರೆ ಇವೆರಡು ಕರೆಂಟ್ ಲಯಬಿಲಿಟಿ ಅಲ್ಲ ಈ ಪ್ರಾಬ್ಲಮ್ ನಲ್ಲಿ. ಅರ್ಥ ಆಗ್ತಿದ್ಯಾ? ಈಗ ಫಸ್ಟ್ ಅಸೆಟ್ ಸೈಡ್ ಬರೋಣ. ಅಸೆಟ್ ಸೈಡ್ ಅಲ್ಲಿ ಡೆಟಾರ್ಸ್ ಇದೆ, ಸ್ಟಾಕ್ ಇದೆ, BR ಇದೆ, ಕ್ಯಾಶ್ ಇನ್ ಹ್ಯಾಂಡ್ ಇದೆ, ಕ್ಯಾಶ್ ಅಟ್ ಬ್ಯಾಂಕ್ ಇದೆ. ಕರೆಕ್ಟ್ ಏನಪ್ಪ? ಓಕೆ. ಈಗ ಡೆಟಾರ್ಸ್ ಎಷ್ಟೆಷ್ಟಿದೆ? ಓಪನಿಂಗ್ 65,000, 1,05,000. 65,000, 1,05,000. ಕರೆಕ್ಟ್ ಏನಪ್ಪ? Yes sir. ನೆಕ್ಸ್ಟ್ ಸ್ಟಾಕ್ 90,000, 84,000. Yes sir. 90,000, 84,000. Bills receivable 60,000. Bills receivable 16,000, 13,000. 30,000. Yes sir. Cash in hand 13,000. Cash in hand 13,000, 20,000. 20,000. Cash in Bank hand balance 15,000. 15,000 and 20,000. 20,000. ಇನ್ನೇನು ಇಲ್ಲ. Yes sir. ಕರೆಕ್ಟ್ ಏನಪ್ಪ? ನೆಕ್ಸ್ಟ್ ಅಸೆಟ್ ಸೈಡ್ ಅಲ್ಲಿ ಕ್ರೆಡಿಟಾರ್ಸ್ 25,000 and 30,000. Bills payable ಕೊಟ್ಟಿದ್ದಾರೆ sir. ಎಷ್ಟೆಷ್ಟಿದೆ? 12,000, 12,000, 8,000. 8,000. Other expenses 6,000, 5,000. Other expenses, Six- outstanding Outside expenses 6,000, 5,000. 5,000. ಅದನ್ನು ಹೇಳಕ್ ಬರಲ್ಲ. ಇನ್ನೊಂದು Proposed dividend. ಅವೆಲ್ಲ ಬೇಡ ಅಂತ ಹೇಳಿದಂತ Oh sir. ಅವೆಲ್ಲ ಬೇಡ. ನಾನ್ ಕರೆಂಟ್ ಲಯಬಿಲಿಟಿ ಅಂತ ಹೇಳಿದ. ಅಂದ್ರೆ Yes, sir. ಕರೆಂಟ್ ಲಯಬಿಲಿಟಿ ಅಲ್ಲ Yes, ಅಂತ sir. ಹೇಳಿರೋದು ಅವನು. ಈಗ ಸರ್ ಇದಾದ್ಮೇಲೆ ಏನ್ ಮಾಡೋದು? ಕೊಟ್ಟಿರೋ ಪ್ರಾಬ್ಲಮ್ ನ ಈ ತರ ಬರ್ಕೊಂಡು. Yes, sir. ಈಗ ಫಸ್ಟ್ ಇಯರ್ 2014 ಇದು 2015. ಓಕೆನಾ? Yes sir. ಈಗ
ಫಸ್ಟ್ ಅಸೆಟ್ಸ್ ಎಲ್ಲ ಟೋಟಲ್ ಮಾಡಿ 14 ಎಷ್ಟೆಷ್ಟು ಬರುತ್ತೆ 8 14 19 1 10 16 18 19 1,99,000 5 9 4 7 15 2 2,59,000 ಇದನ್ನು ಟೋಟಲ್ ಮಾಡ್ತೀನಿ. ನೀವು ಒಂದ್ಸರಿ ಚೆಕ್ ಮಾಡಿ. 43,000 ಸರ್ ಕರೆಕ್ಟ್ ಇದೆ. ಇದು ಕೂಡ 43,000 ಬರ್ತಾ ಇದೆ. ಓಕೆನಾ? ಎಸ್ ಸರ್. ಈಗ ಎ ಮೈನಸ್ ಬಿ ಅಂದ್ರೆ 1,99,000 ಮೈನಸ್ 43,000 ಇದು 1,56,000 ಇದು 2,16,000 ಬರ್ತಾ ಇದೆ. ಎಸ್ ಸರ್. ಕರೆಕ್ಟ್ ಏನಪ್ಪಾ? ಎಸ್ ಸರ್. ಬರ್ತಾ ಇದೆಯಲ್ಲ? ಎಸ್ ಸರ್ ಬರ್ತಾ ಇದೆ. ಈಗ ನೋಡಿ 1,56,000 2,16,000 14 ಕಂಪೇರ್ ಮಾಡಿದ್ರೆ 15 ಅಲ್ಲಿ ನೆಟ್ ವರ್ಕಿಂಗ್ ಕ್ಯಾಪಿಟಲ್ ಏನಾಗಿದೆ? ಜಾಸ್ತಿ ಆಗಿದೆ, ಕಡಿಮೆ ಆಗಿದೆ? ಜಾಸ್ತಿ ಆಗಿದೆ. ಎತ್ ಕಡೆ ಜಾಸ್ತಿ ಇದೆ? ಈ ಸರ್ 15 ಕಡೆ ಜಾಸ್ತಿ ಇದೆ. ಕರೆಕ್ಟ್ ಏನಪ್ಪಾ? ಎಸ್ ಸರ್. ಇದನ್ನ ಇಲ್ಲೂ ಬರೀರಿ 2,16,000. ಎಸ್ ಸರ್. ಈಗ 2,16,000 ಅಲ್ಲಿ 1,56,000 ಹೋದ್ರೆ 60,000 ಬರುತ್ತೆ. ಎಸ್ ಸರ್. ಇದು ಇನ್ಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್. ಯಾಕೆ ಅಂದ್ರೆ 14 ಕಂಪೇರ್ ಮಾಡಿದ್ರೆ 15 ಅಲ್ಲಿ ಏನಾಗಿದೆ? ಇನ್ಕ್ರೀಸ್ ಆಗಿದೆ. sir. ಅದಕ್ಕೆ ಅದನ್ನ ಇನ್ಕ್ರೀಸ್ ಇನ್ ವರ್ಕಿಂಗ್ Working ಕ್ಯಾಪಿಟಲ್. capital. ಈಗ ನಮ್ಗೆ ಇಲ್ಲಿ ಆನ್ಸರ್ ಎಷ್ಟು ಬಂತಲ್ವಾ? ಇಲ್ಲೂ ಕೂಡ ಅಷ್ಟೇ ಬರಬೇಕು. ಯಾಕೆಂದ್ರೆ ಇದನ್ನ ಟಚ್ ಮಾಡಿಲ್ಲ ನಾವು. ಹೌದು ಸರ್. ಈಗ ನಾನು ಹೇಳ್ಕೊಡ್ತೀನಿ ನೋಡಿ. ಕರೆಂಟ್ ಅಸೆಟ್ಸ್ ಅಲ್ಲಿ 14 ಇಂದ 15 ಗೆ ಇನ್ಕ್ರೀಸ್ ಆಗಿದ್ರೆ ಇನ್ಕ್ರೀಸ್ ಕಾಲಮ್ ಅಲ್ಲಿ ಡಿಫರೆನ್ಸ್ ಹಾಕಿ, ಡಿಕ್ರೀಸ್ ಆಗಿದ್ರೆ ಡಿಕ್ರೀಸ್ ಕಾಲಮ್ ಅಲ್ಲಿ ಡಿಫರೆನ್ಸ್ ಹಾಕಿ. ಈಗ ಇಲ್ಲಿ ನೋಡಿ ಡಿಕ್ರೀಸ್ ಆಗಿದೆ. ಕರೆಕ್ಟಾ? ಎಷ್ಟಾಗಿದೆ? 6,000 ಆಗಿದೆ. ಎಸ್ ಸರ್. ಇಲ್ಲೇನಾಗಿದೆ? ಇನ್ಕ್ರೀಸ್ Increase ಎಷ್ಟಾಗಿದೆ? 40,000 ಇನ್ಕ್ರೀಸ್ increase ಆಗಿದೆ. ಆಗಿದೆ. ಇಲ್ಲೇನಾಗಿದೆ? ಇನ್ಕ್ರೀಸ್ Increase ಆಗಿದೆ. ಆಗಿದೆ. ಎಷ್ಟಾಗಿದೆ? 14,000 ಇನ್ಕ್ರೀಸ್ ಆಗಿದೆ. ಇಲ್ಲೇನಾಗಿದೆ? 7,000 ಇನ್ಕ್ರೀಸ್ ಆಗಿದೆ 7,000. ಇಲ್ಲೇನಾಗಿದೆ? 5,000. ಇನ್ಕ್ರೀಸ್ ಆಗಿದೆ. ಓಕೆ, ಬರ್ತೀನಿ. ಬನ್ನಿ. ಓಕೆನಾ? ಇದು ಕರೆಂಟ್ ಅಸೆಟ್ಸ್ ಸಂಬಂಧಪಟ್ಟಿರೋದು. ಇನ್ಕ್ರೀಸ್ ಆಗಿದ್ರೆ ಇನ್ಕ್ರೀಸ್ ಕಾಲಮ್ ಅಲ್ಲಿ, ಡಿಕ್ರೀಸ್ ಆಗಿದ್ರೆ ಡಿಕ್ರೀಸ್ ಕಾಲಮ್. ಈಗ ಕರೆಂಟ್ ಲಯಬಿಲಿಟಿ ರಿವರ್ಸ್. ಎಸ್ ಸರ್. ಇನ್ಕ್ರೀಸ್ ಆಗಿದ್ರೆ ಡಿಕ್ರೀಸ್ ಕಾಲಮ್ ಅಲ್ಲಿ ಹಾಕೋತೀವಿ, ಡಿಕ್ರೀಸ್ ಆಗಿದ್ರೆ ಇನ್ಕ್ರೀಸ್ ಕಾಲಮ್ ಅಲ್ಲಿ ಹಾಕೋತೀವಿ. ಈಗ ಇಲ್ಲಿ ಇನ್ಕ್ರೀಸ್ ಆಗಿದೆ. Yes, ಕರೆಕ್ಟ್ sir. ಏನಪ್ಪಾ? ಅದಕ್ಕೆ ನಾವೇನ್ ಮಾಡ್ತಾ ಇದೀವಿ? ಡಿಕ್ರೀಸ್ ಕಾಲಮ್ ಅಲ್ಲಿ ಹಾಕೋತೀವಿ ಎಸ್ ಸರ್. ಡಿಫರೆನ್ಸ್ ನ. ಇಲ್ಲಿ ಡಿಕ್ರೀಸ್ ಆಗಿದೆ, ಏನ್ ಮಾಡ್ತಿದ್ದೀನಿ? ಈ ಕಡೆ ಇನ್ಕ್ರೀಸ್ increase ಕಾಲಮ್ ಉಲ್ಟಾ ಹಾಕೋಬೇಕು. ಉಲ್ಟಾ ಹಾಕೋದು. ಇಲ್ಲಿ 1,000 ಡಿಕ್ರೀಸ್ ಆಗಿದೆ, ಅದಕ್ಕೆ ನಾನು ಮಾಡ್ತಾ ಇದ್ದೀನಿ Increase ಇನ್ಕ್ರೀಸ್ column. ಕಾಲಮ್ ಅಲ್ಲಿ ಹಾಕೋದು. ಈಗ ಟೋಟಲ್ ಇನ್ಕ್ರೀಸ್ ಎಲ್ಲ ಟೋಟಲ್ ಮಾಡ್ಕೊಳ್ಳಿ. ಎಷ್ಟು ಬರುತ್ತೆ ಹೇಳಿ? 5 10 17 21 2 6 1 7 71,000. ಇದು ಎಷ್ಟು ಬರುತ್ತೆ? 11,000. 71,000 ಜಾಸ್ತಿ ಇದೆ, 11,000 ಜಾಸ್ತಿ ಇದೆ? 71,000. 71,000. ಈ 71,000 ಇಲ್ಲೂ ಹಾಕ್ಬಿಡಿ. 71 11 ಹೋದ್ರೆ ಎಷ್ಟು? 60. 60,000. ಇದು ಪ್ಲಸ್ ಇದು ಸೇಮ್ ಬರ್ತಾ ಇದೆಯಾ? ಎಸ್ ಸರ್. ಬರ್ತಾ ಇದ್ರೆ ನಾವು ಮಾಡಿರೋದು 100% ಕರೆಕ್ಟ್ ಆಗಿದೆ. ಎಸ್ ಸರ್. ಅಷ್ಟೇ. ಇದಕ್ಕೆ 4 ಮಾರ್ಕ್ಸ್ ಅಪ್ಪ. ಎಸ್ ಸರ್. ಓಕೆ, ಎಸ್ ಸರ್. ಅರ್ಥ ಆಯ್ತಾ? ಕ್ಲೋಸ್ ಮಾಡಿ.